ಹಾಲಿನ ಪೇಡವನ್ನು ಮಾಡುವ ವಿಧಾನ. ಫಸ್ಟು ನಾನು ತಗೊಂಡಿರೋ ಸಾಮಗ್ರಿಗಳಂದರೆ ಹಾಲಿನ ಪುಡಿ, ಎಷ್ಟು ಬೇಕಷ್ಟು ಸಕ್ಕರೆ, ಆಮೇಲೆ ಬಾದಾಮಿ, ಇಲೈಚಿ, ಕಿಶ್ಮಿಶು, ತುಪ್ಪ. ಹಾಲಿನ ಪುಡಿಯನ್ನು ತಗೊಂಡು ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಕಲಿಸ್ಕೊಳ್ಳೋದ್ರಿಂದ ಗಂಟು ಆಗೋದಿಲ್ಲ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ನೀರು ಇರಬಾರ್ದು. ಆಮೇಲೆ ಈ ಥರ ಉಂಡೆ ಇರಲಾರ್ದಂಗೆ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ಗಟ್ಟಿಗೆ ಆಗಬೇಕು. ಇವಾಗ ನಾನು ಪ್ಯಾನನ್ನು ಇಟ್ಕೊಂಡು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಹಾಲಿನ ಪುಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನೀಗ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಕಲಿಸ್ಕೊಳ್ಬೇಕು. ಪೂರ ಗಟ್ಟಿಗೆ ಆಗಬೇಕು. ಪೂರ ಅಂದರೆ ಪೂರನೂ ಅಲ್ಲ, ಸ್ವಲ್ಪ ಗಟ್ಟಿಗೆ ಆಗಬೇಕು. ನೋಡಿ, ಈ ಥರ ಕಲಿಸ್ಕೊಳ್ಳೋಣ. ಹೀಗೆ ಕಲಿಸ್ಕೊಳ್ತಾ ತುಪ್ಪ ಮಿಶ್ರಣ ಆಗೋವರೆಗೂ ಕಲಿಸ್ಕೊತಾ ಇರಿ. ಆನಂತರ ಇದು ಸ್ವಲ್ಪ ಗಟ್ಟಿಗೆ ಆಗಬೇಕು. ನೋಡ್ರಿ, ನಾನು ಇಲೈಚಿಯನ್ನು ಕುಟ್ಕೊತಿದ್ದೀನಿ. ಇಲೈಚಿ ಸ್ವಲ್ಪ ಪೌಡರ್ ಆಯಿತು. ಆನಂತರ ನಾನು ಬಾದಾಮಿಯನ್ನು ಹಾಕ್ಕೊಂಡು ಕುಟ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಸಣ್ಣವಾಗಿ ಕುಟ್ಕೊಳ್ಬೇಕು. ನೀವು ನೋಡಿ, ಸಣ್ಣ ಕುಟ್ಕೊಂಡ್ಮೇಲೆ ನೋಡ್ರಿ, ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ಆಗಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಂದರೆ ಸ್ವಲ್ಪ. ನೋಡಿ, ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ಇದೆಲ್ಲ ಕುಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಸ್ಲೋ ಇಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ದ್ರಾಕ್ಷಿ ಇದೆಲ್ಲ ಮಿಕ್ಸ್ ಆಗಬೇಕಂದ್ರೆ ನೀವು ಹಂಗೆ ಕಲಿಸ್ಕೊತ ಇರಬೇಕು. ಸಕ್ಕರೆನೂ ಮಿಕ್ಸ್ ಆಗಬೇಕು. ಹಾಗೆ ಈಗ ಉಂಡೆ ಆಗಬಾರ್ದು ಅಂತಂದರೆ ಮಿಕ್ಸ್ ಮಾಡ್ಕೊತ ಇರಬೇಕು. ಈಗ ನೋಡಿ, ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ಗಟ್ಟಿಗೆ ಮಾಡಬೇಕು. ಈಗ ನೋಡಿ, ಇಷ್ಟು ಕುದ್ದ ಮೇಲೆ ಈ ಥರ ಗಟ್ಟಿಗಾಗಿಬಿಟ್ಟಿದೆ. ಆಮೇಲೆ ಇದನ್ನು ನಾನು ತುಪ್ಪ ಹಚ್ಕೊಂಡಿದ್ದೀನಿ ಈ ಪ್ಲೇಟಿಗೆ ಹಾಕೋಣ. ಅದನ್ನು ನೋಡಿ, ಇದನ್ನು ಹಾಕ್ಕೊಂಡಿದ್ದೀವಿ ಇದಕ್ಕೆ. ನೋಡಿ, ತುಪ್ಪವನ್ನು ಹಚ್ಕೊಂಡಿರೋ ಚಮಚದಿಂದ ಈ ಥರ ಅಗಲ ಮಾಡ್ತಾ ಹೋಗಬೇಕು. ಅದರಿಂದ ಸ್ವೀಟ್ ಮಿಶ್ರಣ ಸ್ವಲ್ಪ ತಣ್ಣಗಾಗ್ಬಿಡುತ್ತೆ. ನೋಡಿ, ನಾವು ಆಗಾಗ ಕೈಗೆ ತುಪ್ಪ ಹಚ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದು ಕೈಗೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ನಾವು ಈ ಥರ ಉಂಡೆ ಕಟ್ಕೋಬೇಕು. ಈಗ ನೀವು ಉಂಡೆ ಮಾಡ್ಕೊಂಡ್ಮೇಲೆ ಈ ಆಕಾರದಲ್ಲಿ ಮಾಡಿ. ನಿಮಗೆ ಯಾವ ಆಕಾರ ಬೇಕೋ ಅದು ಆ ಥರ ಮಾಡ್ಕೊಳ್ಬೋದು. ನೋಡಿ, ಎಲ್ಲರೂ ಮಕ್ಕಳಿಗೆ ಇಷ್ಟವಾದ ಪ್ರಿಯವಾದ ನಮ್ಮ ಮಿಲ್ಕ್ ಪೇಡ ರೆಡಿ.